ರನ್ವೇ 27ರಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿ ಸಿಕ್ಕಿತ್ತು. ಈ ವಿಮಾನಕ್ಕೆ ATS ಸಮ್ಮತಿ ಬಳಿಕವೇ ಲ್ಯಾಂಡಿಂಗ್ ಮಾಡುವ ಪ್ರಯತ್ನವನ್ನ ಮಾಡಲಾಗಿತ್ತು. ಮೊದಲ ಯತ್ನದಲ್ಲಿ ಪೈಲಟ್ಗಳು ಲ್ಯಾಂಡ್ ಮಾಡುವಲ್ಲಿ ವಿಫಲರಾಗಿದ್ರು. ಮಂಜು ಕವಿದ ವಾತಾವರಣದಿಂದಾಗಿ ರನ್ವೇನೇ ಕಾಣ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ರನ್ವೇ ಕಾಣದೇ ಇದ್ದಾಗ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗದೆ ಮತ್ತೆ ಆಕಾಶದ ಕಡೆಗೆ ವಿಮಾನವನ್ನ ತಿರುಗಿಸಿದ್ರು. ಹೀಗೆ ಸತತ ಪ್ರಯತ್ನದ ಬಳಿಕ ಕೂಡ ವಿಮಾನವನ್ನ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವ ಮಾಹಿತಿ. ಎರಡನೇ ಬಾರಿಗೆ ಪ್ರಯತ್ನ ಪಟ್ಟಾಗ ನೆಲಕ್ಕಪ್ಪಳಿಸದೆ ವಿಮಾನ ದುರಂತ ನಡೆದು ಹೋಗಿದೆ. ರನ್ವೇ ನಂಬರ್ 27, ಈ ರನ್ವೇ ನಂಬರ್ 27ರಲ್ಲಿ ಲ್ಯಾಂಡ್ ಮಾಡಲಿಕ್ಕೆ ATS ನಿಂದ ಅನುಮತಿ ಸಿಕ್ಕಿರುತ್ತೆ. ಲ್ಯಾಂಡ್ ಮಾಡುವ ಪ್ರಯತ್ನವನ್ನ ಪೈಲಟ್ಗಳು ಮಾಡಿದ್ದಾರೆ. ಇಬ್ರು ಪೈಲಟ್ಗಳಿದ್ರು ಈ ಜೆಟ್ನಲ್ಲಿ. ಆದರೆ ಈ ಪ್ರಯತ್ನ ವಿಫಲ ಆಗಿದೆ. ಮೊದಲ ಬಾರಿ ಲ್ಯಾಂಡ್ ಮಾಡುವ ಪ್ರಯತ್ನ ಮಾಡಿದಾಗ ರನ್ವೇ ಸ್ಪಷ್ಟವಾಗಿ ಕಂಡು ಬಂದಿಲ್ಲ. ಹೀಗಾಗಿ ಮತ್ತೆ ಆಕಾಶದ ಕಡೆಗೆ ಮುಖ ಮಾಡಿ ಮತ್ತೆ ಎರಡನೇ ಬಾರಿ ಟ್ರೈ ಮಾಡಿದ್ದಾರೆ ಲ್ಯಾಂಡಿಂಗಿಗೆ. ಆದರೆ ಆಗ್ಲೂ ಕೂಡ ಸಾಧ್ಯವಾಗದೆ ನೆಲಕ್ಕೆ ಅಪ್ಪಳಿಸಿದೆ ವಿಮಾನ. ರಾಜಕೀಯ ಗಣ್ಯರೆಲ್ಲರೂ ಇದೀಗ ಆಸ್ಪತ್ರೆ ಕಡೆಗೆ ಮುಖ ಮಾಡಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಚುನಾವಣಾ ಪ್ರಚಾರದ ನಿಮಿತ್ತ ಬಾರಾಮತಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದ್ದ ಇತರೆ ನಾಯಕರು ಹಾಗೆ ಮಹಾರಾಷ್ಟ್ರದ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು ಕೂಡ ಇದೀಗ ಆಸ್ಪತ್ರೆ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಬಾರಾಮತಿ ಆಸ್ಪತ್ರೆ ಮುಂಭಾಗದ ದೃಶ್ಯವನ್ನ ನೀವು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಹಾಗೆ ಒಬ್ಬೊಬ್ಬರೇ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಆಸ್ಪತ್ರೆ ಕಡೆಗೆ ಧಾವಿಸ್ತಾ ಇದ್ದಾರೆ. ಅದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ಪ್ರಧಾನಿ ಸೇರಿದಂತೆ ಅನೇಕ ರಾಷ್ಟ್ರೀಯ ಮಟ್ಟದ ನಾಯಕರು ಸಾಮಾಜಿಕ ಜಾಲತಾಣ ಹಾಗೆ ಮಾಧ್ಯಮಗಳ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ರನ್ವೇ 27ರಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿ ಸಿಕ್ಕಿತ್ತು. ಈ ವಿಮಾನಕ್ಕೆ ATS ಸಮ್ಮತಿ ಬಳಿಕವೇ ಲ್ಯಾಂಡಿಂಗ್ ಮಾಡುವ ಪ್ರಯತ್ನವನ್ನ ಮಾಡಲಾಗಿತ್ತು. ಮೊದಲ ಯತ್ನದಲ್ಲಿ ಪೈಲಟ್ಗಳು ಲ್ಯಾಂಡ್ ಮಾಡುವಲ್ಲಿ ವಿಫಲರಾಗಿದ್ರು. ಮಂಜು ಕವಿದ ವಾತಾವರಣದಿಂದಾಗಿ ರನ್ವೇನೇ ಕಾಣ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ರನ್ವೇ ಕಾಣದೇ ಇದ್ದಾಗ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗದೆ ಮತ್ತೆ ಆಕಾಶದ ಕಡೆಗೆ ವಿಮಾನವನ್ನ ತಿರುಗಿಸಿದ್ರು. ಹೀಗೆ ಸತತ ಪ್ರಯತ್ನದ ಬಳಿಕ ಕೂಡ ವಿಮಾನವನ್ನ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವ ಮಾಹಿತಿ. ಎರಡನೇ ಬಾರಿಗೆ ಪ್ರಯತ್ನ ಪಟ್ಟಾಗ ನೆಲಕ್ಕಪ್ಪಳಿಸದೆ ವಿಮಾನ ದುರಂತ ನಡೆದು ಹೋಗಿದೆ. ರನ್ವೇ ನಂಬರ್ 27, ಈ ರನ್ವೇ ನಂಬರ್ 27ರಲ್ಲಿ ಲ್ಯಾಂಡ್ ಮಾಡಲಿಕ್ಕೆ ATS ನಿಂದ ಅನುಮತಿ ಸಿಕ್ಕಿರುತ್ತೆ. ಲ್ಯಾಂಡ್ ಮಾಡುವ ಪ್ರಯತ್ನವನ್ನ ಪೈಲಟ್ಗಳು ಮಾಡಿದ್ದಾರೆ. ಇಬ್ರು ಪೈಲಟ್ಗಳಿದ್ರು ಈ ಜೆಟ್ನಲ್ಲಿ. ಆದರೆ ಈ ಪ್ರಯತ್ನ ವಿಫಲ ಆಗಿದೆ. ಮೊದಲ ಬಾರಿ ಲ್ಯಾಂಡ್ ಮಾಡುವ ಪ್ರಯತ್ನ ಮಾಡಿದಾಗ ರನ್ವೇ ಸ್ಪಷ್ಟವಾಗಿ ಕಂಡು ಬಂದಿಲ್ಲ.
ಹೀಗಾಗಿ ಮತ್ತೆ ಆಕಾಶದ ಕಡೆಗೆ ಮುಖ ಮಾಡಿ ಮತ್ತೆ ಎರಡನೇ ಬಾರಿ ಟ್ರೈ ಮಾಡಿದ್ದಾರೆ ಲ್ಯಾಂಡಿಂಗಿಗೆ. ಆದ್ರೆ ಆಗ್ಲೂ ಕೂಡ ಸಾಧ್ಯವಾಗದೆ ನೆಲಕ್ಕೆ ಅಪ್ಪಳಿಸಿದೆ ವಿಮಾನ. ರಾಜಕೀಯ ಗಣ್ಯರೆಲ್ಲರೂ ಇದೀಗ ಆಸ್ಪತ್ರೆ ಕಡೆಗೆ ಮುಖ ಮಾಡಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಚುನಾವಣಾ ಪ್ರಚಾರದ ನಿಮಿತ್ತ ಬಾರಾಮತಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದ್ದ ಇತರೆ ನಾಯಕರು ಹಾಗೆ ಮಹಾರಾಷ್ಟ್ರದ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು ಕೂಡ ಇದೀಗ ಆಸ್ಪತ್ರೆ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಬಾರಾಮತಿ ಆಸ್ಪತ್ರೆ ಮುಂಭಾಗದ ದೃಶ್ಯವನ್ನ ನೀವು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಹಾಗೆ ಒಬ್ಬೊಬ್ಬರೇ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಆಸ್ಪತ್ರೆ ಕಡೆಗೆ ಧಾವಿಸ್ತಾ ಇದ್ದಾರೆ. ಅದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ಪ್ರಧಾನಿ ಸೇರಿದಂತೆ ಅನೇಕ ರಾಷ್ಟ್ರೀಯ ಮಟ್ಟದ ನಾಯಕರು ಸಾಮಾಜಿಕ ಜಾಲತಾಣ ಹಾಗೆ ಮಾಧ್ಯಮಗಳ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ರನ್ವೇ 27ರಲ್ಲಿ ಲ್ಯಾಂಡಿಂಗಿಗೆ ಸಮ್ಮತಿ ಸಿಕ್ಕಿತ್ತು. ಈ ವಿಮಾನಕ್ಕೆ ATF ಸಮ್ಮತಿ ಬಳಿಕವೇ ಲ್ಯಾಂಡಿಂಗ್ ಮಾಡುವ ಪ್ರಯತ್ನವನ್ನ ಮಾಡಲಾಗಿತ್ತು. ಮೊದಲ ಯತ್ನದಲ್ಲಿ ಪೈಲಟ್ಗಳು ಲ್ಯಾಂಡ್ ಮಾಡುವಲ್ಲಿ ವಿಫಲರಾಗಿದ್ರು. ಮಂಜು ಕವಿದ ವಾತಾವರಣದಿಂದಾಗಿ ರನ್ವೇನೇ ಕಾಣ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ರನ್ವೇ ಕಾಣದೇ ಇದ್ದಾಗ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗದೆ ಮತ್ತೆ ಆಕಾಶದ ಕಡೆಗೆ ವಿಮಾನವನ್ನ ತಿರುಗಿಸಿದ್ರು. ಹೀಗೆ ಸತತ ಪ್ರಯತ್ನದ ಬಳಿಕ ಕೂಡ ವಿಮಾನವನ್ನ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವ ಮಾಹಿತಿ. ಎರಡನೇ ಬಾರಿಗೆ ಪ್ರಯತ್ನ ಪಟ್ಟಾಗ ನೆಲಕ್ಕಪ್ಪಳಿಸದೆ ವಿಮಾನ ದುರಂತ ನಡೆದು ಹೋಗಿದೆ. ರನ್ವೇ ನಂಬರ್ 27 ಈ ರನ್ವೇ ನಂಬರ್ 27ರಲ್ಲಿ ಲ್ಯಾಂಡ್ ಮಾಡಲಿಕ್ಕೆ ATFನಿಂದ ಅನುಮತಿ ಸಿಕ್ಕಿರುತ್ತೆ. ಲ್ಯಾಂಡ್ ಮಾಡುವ ಪ್ರಯತ್ನವನ್ನ ಪೈಲಟ್ಗಳು ಮಾಡಿದ್ದಾರೆ. ಇಬ್ಬರು ಪೈಲಟ್ಗಳಿದ್ರು ಈ ಜೆಟ್ನಲ್ಲಿ. ಆದರೆ ಈ ಪ್ರಯತ್ನ ವಿಫಲ ಆಗಿದೆ. ಮೊದಲ ಬಾರಿ ಲ್ಯಾಂಡ್ ಮಾಡುವ ಪ್ರಯತ್ನ ಮಾಡಿದಾಗ ರನ್ವೇ ಸ್ಪಷ್ಟವಾಗಿ ಕಂಡು ಬಂದಿಲ್ಲ. ಹೀಗಾಗಿ ಮತ್ತೆ ಆಕಾಶದ ಕಡೆಗೆ ಮುಖ ಮಾಡಿ ಮತ್ತೆ ಎರಡನೇ ಬಾರಿ ಟ್ರೈ ಮಾಡಿದ್ದಾರೆ ಲ್ಯಾಂಡಿಂಗಿಗೆ. ಆದರೆ ಆಗ್ಲೂ ಕೂಡ ಸಾಧ್ಯವಾಗದೆ ನೆಲಕ್ಕೆ ಅಪ್ಪಳಿಸಿದೆ ವಿಮಾನ. ರಾಜಕೀಯ ಗಣ್ಯರೆಲ್ಲರೂ ಇದೀಗ ಆಸ್ಪತ್ರೆ ಕಡೆಗೆ ಮುಖ ಮಾಡಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಚುನಾವಣಾ ಪ್ರಚಾರದ ನಿಮಿತ್ತ ಬಾರಾಮತಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದ್ದ ಇತರೆ ನಾಯಕರು ಹಾಗೆ ಮಹಾರಾಷ್ಟ್ರದ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು ಕೂಡ ಇದೀಗ ಆಸ್ಪತ್ರೆ ಕಡೆಗೆ ದೌಡಾಯಿಸ್ತಾ ಇದ್ದಾರೆ.
ಬಾರಾಮತಿ ಆಸ್ಪತ್ರೆ ಮುಂಭಾಗದ ದೃಶ್ಯವನ್ನ ನೀವು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಹಾಗೆ ಒಬ್ಬೊಬ್ಬರೇ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಆಸ್ಪತ್ರೆ ಕಡೆಗೆ ಧಾವಿಸ್ತಾ ಇದ್ದಾರೆ. ಅದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ಪ್ರಧಾನಿ ಸೇರಿದಂತೆ ಅನೇಕ ರಾಷ್ಟ್ರೀಯ ಮಟ್ಟದ ನಾಯಕರು ಸಾಮಾಜಿಕ ಜಾಲತಾಣ ಹಾಗೆ ಮಾಧ್ಯಮಗಳ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ.